ನೀವು ಈ ಹಿಂದೆ ಕೆಲವೊಂದು ಗ್ಯಾರಂಟಿ ವಿಚಾರದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಎಸ್, ಡೆಫಿನೆಟ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಗಮನಿಸಿದ್ರೆ ಈಗ ನೀವು ಆತ್ಮವಂಚನೆ ಮಾಡಿಕೊಂಡು ರಿಯಾಕ್ಷನ್ ಕೊಡೋ ಪ್ರಯತ್ನ ಇಲ್ಲ, ನಾನು ಆತ್ಮವಂಚನೆ ಮಾಡ್ಕೊಳ್ತಾನೆ ಇಲ್ಲ. ನಾನು ಅದನ್ನೇ ಹೇಳ್ತೇನೆ, ನೀವು ತಿಳ್ಕೊಳ್ತಾನೆ ಇಲ್ಲ. ಇಡೀ ಭ್ರಷ್ಟ ವ್ಯವಸ್ಥೆ ಎಲ್ಲ ಕಡೆ ಮುಂದುವರೆದಿದೆ. ಇನ್ನೇನು ಹೇಳಿ, ಅದಕ್ಕೆ ಇದನ್ನು ಚೆಕ್ ಮಾಡಬೇಕು. ನಮ್ಮ ಚೀಫ್ ಮಿನಿಸ್ಟ್ರು ನೀವು ಹೇಳ್ಕೊಳ್ಳಿ ಇಷ್ಟಕ್ಕೆ ಅರ್ಧ ಹಾಕ್ಬಾರ್ದು ನೀವು. ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು ಈ ಟ್ರಾನ್ಸ್ಫರ್ಸಲ್ಲಿ ಭ್ರಷ್ಟಾಚಾರ ಆಗೋದಕ್ಕೆ ತಡೀಲಿಕ್ಕೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಪ್ಲೀಸ್ ರೈಟ್ ದ್ಯಾಟ್. ನೋಡಿ, ಸಬ್ ರಿಜಿಸ್ಟರ್ ಟ್ರಾನ್ಸ್ಫರ್ನಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಾಯಿತ್ತು. ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಇವೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ತರ್ತಾ ಇದೆ. ಅಂದರೆ ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೇವೆ, ಇದನ್ನು ಸರಿ ಮಾಡಬೇಕು ಈ ವ್ಯವಸ್ಥೆ ಅಂಥೇಳಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಅಭಿವೃದ್ಧಿ ಕೆಲಸದಲ್ಲಿ ಆಗಲಿ ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇನ್ನೂ ಇದೆಲ್ಲ ಮುಗಿಬೇಕಾದ್ರೆ ಇಟ್ ಮೇ ಟೇಕ್ ಅನದರ್ ಡೆಕೇಡ್. ಸಿ, ಐ ಆಮ್ ನಾಟ್ ಕ್ವಶನಿಂಗ್ 40%, 30%, 60%. ಐ ಆಮ್ ಟೆಲಿಂಗ್ ಅಬೌಟ್ ದ ಸಿಸ್ಟಮ್. ಭ್ರಷ್ಟಾಚಾರ ಈ ವಿಧಾನಸೌಧ ನೋಡಿ, ಈ ವಿಧಾನಸೌಧ ಕಟ್ಟಿದ್ರಲ್ಲ ಕೆಂಗಲ್ ಹನುಮಂತನವರು, ಪಾಪ ಅಂತ ದೊಡ್ಡ ಮನುಷ್ಯ, ಅವ್ರ ಮೇಲೆ ಆಪಾದನೆ ಬಂತು. ನಿಜಲಿಂಗಪ್ಪನಂತ ದೊಡ್ಡ ಮನುಷ್ಯ, ಅವ್ರ ಮೇಲೆ ಆಪಾದನೆ ಬಂತು. ಆಪಾದನೆಗಳಕ್ಕಿಂತ ನಾವು ಸೆಲ್ಫ್ ರಿಯಲೈಸೇಷನ್, ನಮ್ಮ ಆತ್ಮಾವಲೋಕನ ನಾವೇ ಮಾಡ್ಕೊಳ್ಬೇಕಂತ ಪರಿಸ್ಥಿತಿ, ಆತ್ಮಾವಲೋಕನ ಮಾಡ್ಕೋಬೇಕಂತ ಪರಿಸ್ಥಿತಿ ಬಂದಿದೆ. ನಾನು ಅದಕ್ಕೆ ಸ್ಪಷ್ಟಪಡಿಸ್ತೀನಿ. ಅದನ್ನೇ ನಾನು ಹೇಳೋದು. ಇವತ್ತಿಗೆ ನಾನು ಹೇಳೋದು, ಇರಲಿ, ಏನು ತಪ್ಪಿಲ್ಲ. ಅಪಾದನೆ ನೋಡಿ, ಅಪಾದನೆಗಳು ಬರೋದು ಸಹಜ. ಅದು ಎನ್ಕ್ವೈರಿ ಆಗಲಿ. ನಾನು ಆಡಳಿತದಲ್ಲಿ ಸುಧಾರಣೆ ಆಗಬೇಕಾಗಿದ್ದರೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ. ಈ ಅಭಿವೃದ್ಧಿ ಕೆಲಸದಲ್ಲಿ ಗುಣಮಟ್ಟ ಕಾಪಾಡಬೇಕು, ಅಲ್ಲಿರುವ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂತ ನಾನು ಅಧಿಕಾರಿಗಳು ಹೇಳಿದ್ದು ನಿಜ. ಅದನ್ನು ರೆಕಾರ್ಡು ಮಾಡಿರಿ ಅಂತ ಹೇಳಿದರೆ ದೆರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆಮೇಲೆ ಮುಖ್ಯಮಂತ್ರಿಗಳನ್ನ ಒತ್ತಾಯನೂ ಮಾಡ್ತೇನೆ, ಮತ್ತೆ ಒತ್ತಾಯನೂ ಮಾಡ್ತೇನೆ. ಈ ಕರಪ್ಷನ್ನು, ಇದು ಫಿಲಿಫ್ರೇಜು ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಿಲ್ಲಬೇಕು. ಕಲ್ಯಾಣ ಕರ್ನಾಟಕದ ಬಹುತೇಕ ಕಾಮಗಾರಿಗಳು ಕಳಪೆಯಿಂದ ಕೂಡಿವೆ ಅಂತ ತನಿಖೆ ಮಾಡಿಸಿ. ತಪ್ಪೇನಿಲ್ಲ. ನಾನು ಬೋರ್ಡ್ ಮೀಟಿಂಗಲ್ಲಿ ಹೇಳಿ ನೋಡಿ, ನೀವು ಸಾರಿ, ಬೋರ್ಡ್ ಮೀಟಿಂಗಲ್ಲೂ ಹೇಳಿದ್ದೇನೆ, ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಈ ಒಂದೊಂದೇ ಸುಧಾರಣೆ ಆಗ್ತಾ ಇದೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾವೆ, ಅವೆಲ್ಲ ಮುಂದುವರಿಬಾರ್ದು ಅಂಥೇಳಿ ಹೇಳಿದ್ದೇನೆ. ಎನ್ಕ್ವೈರಿನೂ ಮಾಡಿಸ್ತೇವೆ, ಎಲ್ಲೆಲ್ಲಿ ಆಗಿದೆ ಎನ್ಕ್ವೈರಿ ಮಾಡಿಸಿ ತಪ್ಪಿಸಿದ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೇಳ್ತೇನೆ. ಸರ್, ನೀವು ಈ ಹಿಂದೆ ಹೇಳಿದ ಒಂದು ಸ್ಟೇಟ್ಮೆಂಟ್ಗೆ ಪೂರಕವಾಗಿ ನಿನ್ನೆ ಡಿ ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ವ್ಯವಸ್ಥೆ ಅವ್ಯವಸ್ಥೆ ಆಗಿತ್ತು, ಹಾಗಾಗಿ ಸರ್ಕಾರ ಟೇಕಪ್ ಆಗ್ಲಿಕ್ಕೆ ತಡ ಆಗಿತ್ತು, ಈಗ ಟೇಕಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಿಮ್ಮ ಕಣ್ಣಿಗೂ ಹಾಗೆ ಕಾಣ್ತಾ ಇದೆ, ಸರ್ಕಾರ ಈಗ ಟೇಕಪ್ ಆಗ್ತಾ ಇದೆ? ಹಾಗೇನಿಲ್ಲ. ನೋಡಿ, ಪ್ರಾರಂಭದ ಹಂತದಲ್ಲಿ ಮತ್ತೆ ನೀವು ತಪ್ಪಾಗಿ ಬರಿಬೇಡ್ರಿ ನಾ ಹೇಳೋದನ್ನು. ಪ್ರಾರಂಭದ ವರ್ಷದಲ್ಲಿ ಸಡನ್ನಾಗಿ 52,000 crores ಪ್ರಾರಂಭದ ವರ್ಷದಲ್ಲಿ 52,000 crores ಒಂದೇ ಸಾರಿ ದಿಢೀರಾಗಿ ಈ ಹೊಸ ಗ್ಯಾರಂಟಿ ಯೋಜನೆಗಳಿಗೆ ನೀಡಬೇಕಾದ್ರಿಂದ, ಮತ್ತು ಅದರ ಜೊತೆಗೆ 7th ಪೇ ಕಮಿಷನ್ ಸುಮಾರು 20,000 ಕೋಟಿ ಕೊಡಬೇಕಾದ್ರಿಂದ ಅಡಿಷ್ನಲ್ ಆಗಿ ಹಿಂದಿನ ಸರ್ಕಾರದ ಸುಮಾರು 2,42,000 ಕೋಟಿ ಅಪ್ರೂವ್ ಮಾಡಿ ಹೋಗಿಬಿಟ್ಟಿದ್ರಲ್ಲ, ಅದರಲ್ಲಿ 2,00,000 ಕೋಟಿ ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಅದನ್ನೆಲ್ಲ ಪೆಂಡಿಂಗ್ ಬಿಲ್ಲಿದ್ದರಿಂದ ಮೊದಲೇ ವರ್ಷ ಸ್ವಲ್ಪ ತ್ರಾಸಾಯಿತು ಪ್ರಾರಂಭ ಮಾಡಲಿಕ್ಕೆ. ಯಾಕಂದ್ರೆ ಬಿಕಾಸ್ ಆಫ್ ದ ಹೆವಿ ಕಮಿಟ್ಮೆಂಟ್. ನೋಡಿ, ಸೆಕೆಂಡ್ ಇಯರಿಂದ ನಮ್ಮದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. ಈಗ ನೋಡಿ, ಥರ್ಡ್ ಇಯರ್ ಈಗೇನು ಕೊಟ್ಟಿದ್ದೇವಲ್ಲ 84,000 ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆಮೇಲೆ ಕೇಂದ್ರದ ಅಸಹಕಾರ ಇದೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ನಾವು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೋ, ಇಲ್ಲ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ತಪ್ಪೊಂದು ಇಂಚೂ ಇಲ್ಲ. ಅದು ಭ್ರಷ್ಟಾಚಾರದ ಪ್ರಕರಣ ಅಲ್ಲ.
ಅವರು ಲ್ಯಾಂಡ್ ಕೊಟ್ಟಿದ್ದಾರೆ, ಅವರು ಮನೆಯವರು, ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು. ಅದ್ರ ಬದಲಾಗಿ ಹಿಂದಿನ ಸರ್ಕಾರವೇ ಅವರಿಗೆ ಸೈಟನ್ನು ಕೊಟ್ಟಿದೆ. ಅದು ಮೋರ್ ಆ್ಯಸ್ ಎ ಪೊಲಿಟಿಕಲ್ ವ್ಯವಸ್ಥೆಯಿಂದ ಹಾಳಾಗಿದೆ ಹೊರತು ಅದರಲ್ಲಿ ಸಿದ್ದರಾಮಯ್ಯನವರ ತಪ್ಪಿಲ್ಲ. ಸಿದ್ದರಾಮಯ್ಯನವರು ನಾನು ಅವರು 84ರಿಂದ ಸ್ನೇಹಿತರು, ನಾ 85ರಿಂದ MLA, ಅವ್ರು 83ರಿಂದ MLA. ಈಸ್ ಒನ್ ಆಫ್ ದ ವೆರಿ ಕಮಿಟೆಡ್ ಮ್ಯಾನ್. ರಾಜ್ಯದ ಅಭಿವೃದ್ಧಿ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ ಸಿದ್ದರಾಮಯ್ಯ ಇರೋದರಿಂದ ನಾನು ಅವ್ರನ್ನ ಮುಕ್ತವಾಗಿ ಬೆಂಬಲಿಸ್ತೇನೆ. ಅದಕ್ಕೆ ನಾನು ಹೇಳಿದ್ದು, ವೈ ಐ ಆಮ್ ಸಪೋರ್ಟಿಂಗ್ ಸಿದ್ದರಾಮಯ್ಯ, ಬಿಕಾಸ್ ಆಫ್ ದ ಓನ್ಲಿ ದ್ಯಾಟ್ ಫ್ಯಾಕ್ಟರ್. ಸೈಟ್ ಯಾಕೆ ವಾಪಸ್ ಕೊಡ್ರೆ ಅಪಾದನೆಗಳು ಬರ್ತಾವಪ್ಪ, ಬೇಡ ಕೊಟ್ಬಿಡೋಣ ಯಾಕೆ ಅಂತ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ದರ್ ಇಸ್ ನಥಿಂಗ್ ರಾಂಗ್. ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಬೇಕಾದ್ರೆ ನೀವು ಮಾತು ಹೇಳಿದ್ರು, ಕೆಲವೊಂದು ಕಡೆ ಅವರು ಅಸ್ತ್ರ ಆಗಲ್ಲ ಹೋರಾಟಕ್ಕೆ, ನಿಮ್ಮ ಮಾತು ಅಸ್ತ್ರ ಆಗಲ್ಲ. ಬಿಜೆಪಿ ಜೆಡಿಎಸ್ ನಾಯಕರು ಇದನ್ನೇ ವಿಚಾರನೇ ಏನಂತ ನಿಮ್ಮ ಮಾತನ್ನೇ ಅವರು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೇನು ನೈತಿಕ ಹಾಕಿದ್ದೀರಿ? ವಾಟ್ BJP have a moral rights to talk about the corruption? They are already they are the heavy corrupt people in their party. How many people went to the jail? Former chief minister and many ministers. They don't have any rights. On the corruption ಮೇಲೆ ಹೋಗಿದ್ದಾರೆ ಅವರು. ನೋಡಿ ನಾಗೇಂದ್ರ ಮೇಲೆ ಎಲಿಗೇಷನ್ ಆಗಿ ಅರೆಸ್ಟ್ ಆಗಿದ್ದಾರೆ ಹೊರತು ಕರಪ್ಷನ್ ಚಾರ್ಜ್ ಅಲ್ಲ. ಏನು ಬ್ಯಾಕಲ್ಲಿ ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ನಾಗೇಂದ್ರ ಅವ್ರ ಮೇಲೆ ನಿಗಮದ ಹಣವನ್ನು ಡ್ರಾ ಮಾಡಿದ್ದಾರೆ. ನಿಗಮದ ಹಣ ಡ್ರಾ ಮಾಡಲಿಕ್ಕೆ ಅವ್ರೇನು ಸಂಬಂಧ ಇಲ್ಲ. ಈಗ ಅವ್ರ ಮೇಲೆ ಎಲಿಗೇಷನ್ ಆಗಿದೆ, ಅದು ಎನ್ಕ್ವೈರಿ ಆಗಲಿ. ನೀವು CM ಎಷ್ಟು ಪಾರದರ್ಶಕವಾಗಿದ್ದಾರೆ, ಭ್ರಷ್ಟಾಚಾರ ರಹಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಬಟ್ ಇವತ್ತು CM ವಿರುದ್ಧ ರಾಜ್ಯಪಾಲರಿಗೆ ಇನ್ನೊಂದು ಕಂಪ್ಲೇಂಟ್ ಹೋಗಿ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ನೋಡಿ, ಅಕ್ಯೂಸ್ ಮಾಡಲಿಕ್ಕೆ ತಪ್ಪೇನಿಲ್ಲ. ಲೆಟ್ ಎನ್ಕ್ವೈರಿ ಆಗಲಿ. ನಾವೇನು ಬೇಡತ್ತೀವಾ? ಎನ್ಕ್ವೈರಿ ಆಗೋದ್ರ ಬಗ್ಗೆ ಏನಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ತಡೆಗಟ್ಟಲಿಕ್ಕೆ ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಮುಂದುವರಿಬೇಕು. ಸರ್ಕಾರ ಬಂದು 2 ವರ್ಷ ಆಯ್ತು, ಯಾವ ಇಲಾಖೆಯಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ನಾನು ನಿಮಗೆ ಜನರಲ್ಲಾಗಿ ನಾನು ಒಂದೇ ಸಲ ಹೇಳ್ತಾ ಇದ್ದೀನಿ, ಇವತ್ತಿನ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಕರಪ್ಷನ್ ಇಲ್ಲ, ಇದು ಭಾರಿ ಇದಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸರಿಯಾಗಬೇಕು. ಅದಕ್ಕೆ ಮೊದಲನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಇನ್ನು 2ನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅದಕ್ಕೆ ನಾನು ಓನ್ಲಿ ಕನ್ಫೈನ್ ಟು ಕಲ್ಯಾಣ ಕರ್ನಾಟಕ. ನಮ್ಮಲ್ಲಿ ಸಾಕಷ್ಟು ಕಳಪೆ ಕೆಲಸಗಳಾಗ್ತಾ ಇದೆ.